ಹಿರಿಯ ಮುಖಂಡರು, ಹಿರಿಯ ಹೋರಾಟಗಾರರು, ಒಂದು ಯಂಗ್ಸ್ಟರ್ಸ್ ಬೆಂಗಳೂರು ಸ್ವಾತಂತ್ರ್ಯೋದ್ಯಾನದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ, ಎಚ್.ಸಿ. ಮಹದೇವಪ್ಪ ಅವರಿಗೆ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಸಮುದಾಯದಲ್ಲಿ ಕಿಂಗ್ ಅಂತಿದ್ರಲ್ಲ ಯಾರು, ಎಚ್. ಆಂಜನೇಯ ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಎಚ್ ಆಂಜನೇಯ ಸಾಹೇಬ್ರು ಆಗಿರ್ಬೋದು, ಕೆ ಎಚ್ ಮುನಿಯಪ್ಪ ಸಾಹೇಬ್ರು ಆಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಪರವಾಗಿ ನಿಂತು ಅವರವರ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ದಾರಿ ತಪ್ಪತಕ್ಕಂತ ಕೆಲಸ ಮಾಡ್ತಿರೋದು ಪರಮೇಶ್ವರ್ ಅವರು, ಎಚ್.ಸಿ. ಮಹದೇವಪ್ಪ ಅವರು, ಖರ್ಗೆ ಸಾಹೇಬರು, ಇವರೆಲ್ಲರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡೋದ್ರಿಂದನೇ ನಮ್ಮ ಸಮಾಜಕ್ಕೆ ಪೂರ್ತಿ ಕಟ್ಟಕಡೆಯಾಗಿ ಅನ್ಯಾಯ ಆಗ್ತಾ ಇರೋದು. ಇನ್ನ ನಮ್ಗೆ ನ್ಯಾಯಮೂರ್ತಿ ಸದಾಶಿವ ಆಯೋಗ ರಚನೆ ಆಗಿರೋದು, ನಾಗಮೋಹನ್ ದಾಸ್ ಆಯೋಗ ರಚನೆ ಆಗಿರೋದು ಒಂದು ಒಳ್ಳೆ ನಿರ್ಧಾರಕ್ಕಾಗಿ. ಆಮೇಲೆ ಇಷ್ಟು ವರ್ಷಗಳ ಕಾಲ ನಾವೇ ನಮ್ಮ ಸಮುದಾಯನೇ ಹೋರಾಟ ಮಾಡಿ 101 ಜಾತಿಗೆ ಕೂಡ ನಾವೇ ಮೀಸಲಾತಿ ಕೊಡಿಸಿದಂತ ಹೆಮ್ಮೆ ಕೂಡ ನಮಗೆ ಇದೆ. ಮಾದಿಗೆ ಜನಾಂಗಕ್ಕೆ ಹೆಮ್ಮೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದೀವಿ. ಸಿದ್ದರಾಮಯ್ಯ ಅವ್ರ ಹತ್ರ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರ ಹತ್ರ ತಾವು ಯಾರೇ ಹೋದ್ರೂ ಒಂಥರ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ ನೋಡ್ರಿ, ನಾನೇ ಒಳ ಮೀಸಲಾತಿ ಜಾರಿಗೆ ತರಿಸಬಹುದು, ನೀವೇನು ತಲೆ ಬಿಸಿ ಮಾಡ್ಕೊಳಕ್ ಹೋಗ್ಬಿಡಿ ಅಂತ ಮಾತಲ್ಲೇ ಇದ್ದಾರೆ ಸರ್. ಅದಕ್ಕೆ ಆಗ್ಬೇಕಲ್ಲ ಸರ್. ಈ ಮಾತನ್ನ ಬಿಟ್ಟು 16ನೇ ತಾರೀಕಿಗೆ ತಮ್ಮ ತಾಕತ್ತೇನಿದ್ರೆ 16ನೇ ತಾರೀಕಿಗೆ ನಮಗೆ ಈ ಮೀಸಲಾತಿ ಕೊಟ್ಟು ಅವರು ನಮ್ಮ ಅಹಿಂದ ನಾಯಕನಾಗಿ ಹೊರ ಹೊಮ್ಮಿದ್ರೆ ನಾವು ಕೂಡ ಹೆಮ್ಮೆಯಿಂದ ನಮ್ಮ ನಾಯಕ ಅಂತ ನಾವು ಘೋಷಣೆ ಮಾಡ್ತೀವಿ, ಮಾದಿಗೆ ಜನಾಂಗ ಕೂಡ. ಸರ್, ಇದು ಒಳ ಮೀಸಲಾತಿ ಜಾರಿಗೆ ಆದ್ರೆ ನಮ್ಮ ಸಮುದಾಯದಲ್ಲಿ ಒಂದು ರಾಜಕಾರಣಿಗಳು, ರಾಜಕೀಯ ವ್ಯಕ್ತಿಗಳಾಗಿ ನಿಮ್ಮ ಸಮುದಾಯಕ್ಕೆ ಇನ್ನಷ್ಟು ಬೆನಿಫಿಟ್ ಬರ್ಬೋದು, ಅದ್ರ ಬಗ್ಗೆ ನಮಗೆ ಈಗ ಈ ಒಳ ಮೀಸಲಾತಿ ಆದ ತಕ್ಷಣ ಅಷ್ಟು ಉದ್ಯೋಗ ಅವಕಾಶಗಳಿರ್ತಕ್ಕಂಥ ಎಲ್ಲವೂ ಕೂಡ ಫುಲ್ ಆಗೋದ್ರಿಂದ, ಆದ್ರೆ ಆದ ತದನಂತರ ನಮಗೆ ರಾಜಕೀಯ ಭವಿಷ್ಯ ನಮಗೆ ನಾವು ಕಂಡುಕೊಳ್ಳಕ್ಕೆ ನಮ್ಮ ಹಿರಿಯ ನಾಯಕರುಗಳು ಎಲ್ಲರೂ ಕೂಡ ನಾವು ಸಪೋರ್ಟ್ ಆಗಿ ನಾವು ರಾಜಕೀಯ ಪಡ್ಲಿಕ್ಕೆ ಇಚ್ಛಾಶಕ್ತಿ ಹೊಂದುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಈಗಿರ್ತಕ್ಕಂಥ ನಮ್ಮ ಒಳ ಮೀಸಲಾತಿ ಇರ್ತಕ್ಕ ಏನು ಪರಿಶಿಷ್ಟದಲ್ಲಿ ಜಾತಿಯಲ್ಲಿ ಇರ್ತಕ್ಕಂಥ ಕೆಲವು ಸಹೋದರ ಬಂಧುಗಳು ಈ ಮುಂಚಿನ ಹೋರಾಟದಲ್ಲಿ ನಮ್ಮ ಜೊತೆಯಲ್ಲಿ ಅನೇಕ ಹೋರಾಟಗಳಲ್ಲಿ ವೇದಿಕೆಗಳಲ್ಲಿ ಇದ್ರು. ಅವರು ಇಲ್ಲ, ನಾವು ಯಾವುದೇ ಕಾರಣಕ್ಕೆ ಸದಾಶಿವ ಆಯೋಗನ ಒಳ ಮೀಸಲಾತಿನ ವಿರೋಧ ಮಾಡಂಗಿಲ್ಲ, ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಹೇಳಿ ಅಲ್ಲಿ